ಅಪರೂಪಕ್ಕೆ ಅಶ್ವಿನಿ ದೇವತೆ ಹತ್ರ ಇಬ್ರು ಅಕ್ಕ ತಂಗಿರು ಬಂದು ನಿಂತ್ಬಿಟ್ಟಿದ್ದೀರಿ. ಏನು ಸಮಾಚಾರ? ಅಪ್ಪ ಅದೇನು ಅಂದ್ರೆ ಅದೇನು ಇಲ್ಲ ಅಪ್ಪ, ನೀವು ಒಂದೇ ಸಮ ಕೆಲಸ ಮಾಡ್ತಾ ಇದ್ರಲ್ಲ, ಅದಕ್ಕೆ ನಿಮಗೆ ಕಾಫಿ ತಂದ್ಕೊಡ್ಲಾ ಅಂತ. ನನಗೆ ಕಾಫಿ ಬೇಡ. ನಿಮಗೇನಾಗಬೇಕಾಗಿತ್ತು? ಅಪ್ಪ ಅಪ್ಪ ನಿಮ್ಮನ್ನು ನೋಡಿದ್ರೆ ಗೊತ್ತಾಗುತ್ತೆ ನೀವೇನೋ ಮಾತಾಡೋಕೆ ಬಂದಿದ್ದಲ್ಲ ನನ್ನ ಹತ್ರ ಅಂತ. ಅದೇನು ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಹಾಗೇನು ಇಲ್ಲಪ್ಪ. ಅಪ್ಪ ಸಿಂಧು ಸುಳ್ಳು ಹೇಳ್ತಿದ್ದಾಳೆ. ನೀನು ಸುಮ್ಮನೆ ಇರು ಸಿಂಧು. ಮಾತಾಡಬೇಕು ಅಂತ ಬಂದಮೇಲೆ ಮಾತಾಡ್ಬಿಡ್ಬೇಕು. ಇನ್ಯಾವಾಗ ನೀನು ಮಾತಾಡೋದು? ಕೋಟೆ ಇಲ್ಲ ಕೊಳ್ಳೆ ಹೊಡೆದ್ಮೇಲ ನಿಂಗೆ ಧೈರ್ಯ ಇಲ್ಲ ತಾನೆ? ಸುಮ್ಮನೆ ಇರು, ನಾನು ಮಾತಾಡ್ತೀನಿ. ಅಮ್ಮ ತಾಯೇಂದ್ರ, ಇಲ್ಲಿ ನಿಮ್ಮಪ್ಪ ಅಂತ ನಾನೊಬ್ಬ ಇದ್ದೀನಿ. ನಿಮ್ಮಿಬ್ಬರು ಜಗಳ ಏನಿದ್ರು ನಿಮ್ಮ ರೂಮ್ಗಳಲ್ಲಿ ಇಟ್ಕೊಳ್ಳಿ. ಇಲ್ಲಿ ಬಂದ ಮೇಲೆ ಅದೇನು ವಿಷಯ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಅಪ್ಪ ನಿನಗೆ ನಮ್ಗಳ ಬಗ್ಗೆ ಎಷ್ಟೊಂದು ಪ್ರೀತಿ ಇದೆ ಅಂತ ನಮಗೆ ಗೊತ್ತಿಲ್ಲ. ಆದರೆ ನಮಗೆಲ್ಲ ನಿಮ್ಮ ಬಗ್ಗೆ ತುಂಬಾ ಪ್ರೀತಿ ಇದೆ. ಅದಕ್ಕೆ ನೋಡಿ ನಾವು ಮದುವೆ ಆದ್ರೂ ಇದೇ ಮನೇಲೇ ಇದ್ದೀವಿ. ಬೀಟ್ಗೆ ಬೇಡ, ವಿಷಯಕ್ಕೆ ಬಾ. ನಮಗೆ ನಮ್ಮ ಪಾಲ್ ಬೇಕು. ಏನಂದೆ? ಅಪ್ಪ ಪ್ಲೀಸ್ ಕೋಪ ಮಾಡ್ಕೋಬೇಡಿ. ನಾನು ಹೇಳೋದನ್ನ ಸಮಾಧಾನವಾಗಿ ಕೇಳಿಸ್ಕೊಳ್ಳಿ. ಅಪ್ಪ, ನಿಮಗೆ ನಮ್ಮ ಬಗ್ಗೆ ಪ್ರೀತಿ ಇದೆಯೋ ಇಲ್ವೋ ಅನ್ನೋದು ಈಗ ಬೇಡದೇ ಇರೋ ವಿಷಯ. ಆದರೆ ನಾವು ನಿಮ್ಮ ಮಕ್ಕಳು ಅನ್ನೋ ಕಾರಣಕ್ಕೆ ನೀವು ದುಡ್ದಿದ್ರಲ್ಲಿ ಅಷ್ಟೋ ಇಷ್ಟೋ ಪಾಲನ ಯಾವತ್ತೋ ಕೊಡೋದಕ್ಕಿಂತ ಇವತ್ತೇ ಕೊಟ್ಬಿಡಿ ಅಂತ ಕೇಳ್ತಾ ಇದ್ದೀವಿ ಅಷ್ಟೇ. ಇವತ್ತೇ? ಇವತ್ತೇ ಅಂದರೆ ಇವತ್ತೇ ಅಲ್ಲಪ್ಪ, ನಾಗಾರ್ಜುನ್ ಮದುವೆ ಮುಗಿಯೋಕೆ ಮುಂಚೆ. ಅದೇನದು ನಾಗಾರ್ಜುನನ್ ಮದುವೆ ಮುಗಿಯೋಕ್ ಮುಂಚೆ ಅನ್ನೋ ಗಡುವು? ಕಾರಣ ಇದೆಪ್ಪ. ನಾಗಾರ್ಜುನ ಶ್ರಾವಣಿನ ಮದುವೆ ಮಾಡಿಕೊಂಡು ಈ ಮನೆಗೆ ಬಂದಮೇಲೆ ನಾವು ಇಲ್ಲಿ ಹೆಚ್ಚು ದಿನ ಇರ್ತೀವನ್ನೋ ನಂಬಿಕೆ ನಮಗಿಲ್ಲ. ನಾವಿಲ್ಲಿ ಇರ್ತೀವೋ ಇಲ್ವೋ ಅನ್ನೋದಕ್ಕಿಂತನೂ ಆ ಶ್ರಾವಣಿ ನಮ್ಮನ್ನ ಇಲ್ಲಿರೋದಕ್ಕೆ ಬಿಡೋಲ್ಲ ಅಂತ ನಮ್ಗೆ ಅನ್ನಿಸ್ತಾ ಇದೆ. ಅವಳು ಯಾವ ಘಳಿಗೆಯಲ್ಲಿ ಬೇಕಾದರೂ ನಮ್ಮನ್ನ ಉಟ್ಬಟ್ಟೆಲೆ ಎತ್ತಂಗಡಿ ಮಾಡಿಸ್ಬೋದು ಇಲ್ಲಿಂದ. ನಮ್ಮ ನಾಗಾರ್ಜುನ ಆ ಶ್ರಾವಣಿ ಹಾಕಿದ ಗೆರೆನ ಈಗಲೇ ದಾಟೋದಿಲ್ಲ ಅಂತಾನೆ. ಆ ಶ್ರಾವಣಿ ನಮ್ಮ ನಾಗಾರ್ಜುನನ ಬುಗ್ರಿ ಬುಗ್ರಿ ಆಡಿಸ್ದಂಗೆ ಆಡಿಸ್ತಾ ಇದ್ದಾಳೆ. ನಾಳೆ ದಿನ ಅವಳ ಮಾತು ಕೇಳ್ಕೊಂಡು ನಮ್ಮ ನಾಗಾರ್ಜುನ ನಮ್ಮಿಬ್ರು ಕತ್ತಿ ಹಿಡ್ದು ಆಚೆ ಹಾಕೋದ್ರಲ್ಲಿ ಆಶ್ಚರ್ಯ ಇಲ್ಲ ಅಪ್ಪ. ಅಮ್ಮ ಅಂತೂ ಆ ಶ್ರಾವಣಿನ ತಲೆ ಮೇಲೆ ಹೊತ್ಕೊಂಡು ಮೆರೆದಾಡಿಸ್ತಿದ್ದಾರೆ. ಅವತ್ತು ಅದ್ ಯಾವಳು ನರ್ಸಿಗೆ ಕೊಟ್ಟು ಒಡವೆನ ವಾಪಸ್ ತರ್ತೀನಿ ಅಂತ ಹೋದ್ರಲ್ಲ, ಕಾರಣ ಏನು ಅಂತ ಹೇಳಿದ್ರ ನಿಮ್ಗೆ? ಆ ಒಡವೆನ ತಮ್ಮ ಭಾವಿ ಸೊಸೆ ಶ್ರಾವಣಿ ಕೊಡ್ಬೇಕು ಅಂತ. ಈ ಮನೆಯಲ್ಲಿ ಇಬ್ರು ಹೆಣ್ಮಕ್ಳಿದ್ದೀವಿ, ನಮಗ್ ಒಡವೆ ಕೊಡ್ಬೇಕು ಅಂತ ಅವ್ರಿಗೆ ಅನ್ನಿಸ್ಲೇ ಇಲ್ಲ. ಅದೇ ಯಾವತ್ತೋ ಈ ಮನೆಗೆ ಸೊಸೆಯಾಗಿ ಬರೋಳಿಗೆ ಒಡವೆಗಳನ್ನ ನೀಟಾಗಿ ಹೊಂದಿಸ್ಕೊಳ್ತಾ ಇದ್ದಾರೆ. ಇದ್ರಲ್ಲೇ ಅರ್ಥ ಆಗಲ್ವೇನಪ್ಪ ನಾಳೆ ಈ ಮನೆಯಲ್ಲಿ ನಮ್ಗೇನ್ ಬೆಲೆ ಇರುತ್ತೆ ಅಂತ? ಮುಗೀತಾ? ಇನ್ನು ಏನಾದ್ರೂ ಇದೆಯಾ? ದಯವಿಟ್ಟು ತಪ್ಪು ತಿಳ್ಕೊಬೇಡಿಯಪ್ಪ. ದೊಡ್ಡ ಮನ್ಸು ಮಾಡಿ ನಮ್ಮ ಬೇಡಿಕೆ ಬಗ್ಗೆ ಯೋಚನೆ ಮಾಡಿ. ಬಿಂದು, ಅದೇನೋ ಕೋಟೆ ಕೊಳ್ಳೆ ಹೊಡೆಯೋಕ್ ಮುಂಚೆ ಅಂತ ಹೇಳ್ತಿದ್ದೆ, ಏನ್ ನಿನ್ ಮಾತನಾಡ್ತಾ? ಅದೇನು ಇಲ್ಲಪ್ಪ.
ಅಪ್ಪ ನಾನು ಹೇಳ್ತೀನಿ, ನೋಡ್ತಿದ್ದ ಹಾಗೇನೆ ಈ ಮನೆ ದುಡ್ಡು ಕಾಸು ಒಡವೆ ಎಲ್ಲ ಕಂಡೋರ್ ಪಾಲಾಗ್ತಿದ್ಯಲ್ಲ, ಅದ್ರ ಬಗ್ಗೆ ಹೇಳ್ತಾ ಇದ್ದೆ. ಕಂಡೋರ್ ಪಾಲು? ನಾಗಾರ್ಜುನ ಲಕ್ಷಾಂತರ ರೂಪಾಯಿ ಬೆಲೆ ಬಾಳೋ ನೆಕ್ಲೆಸ್ನ ತಗೊಂಡು ಹೋಗಿ ಆ ಶ್ರಾವಣಿ ಕೊಡ್ತಾನೆ. ಆ ಶ್ರಾವಣಿ ಆ ನೆಕ್ಲೆಸ್ನ ತಗೊಂಡು ಹೋಗಿ ಮೌಸಮಿ ಕೊಡ್ತಾಳೆ. ಇನ್ನು ನೀವು ಸೂಟ್ ಕೇಸ್ ಕಟ್ಲೆ ದುಡ್ಡನ್ನ ತಗೊಂಡು ಹೋಗಿ ಆ ಅಹಲ್ಯ ಪಾದಕ್ಕೆ ಸೂರು ಬರ್ತೀರಾ. ಇಷ್ಟು ಸಾಲದ್ದಕ್ಕೆ ನಿಮ್ಮ ಮಗ ಈಗ ನಿಮ್ಮ ಸಾಲಿಗೆ ಸೇರಿದಾನೆ. ನಾಗಾರ್ಜುನ ಏನ್ ಮಾಡ್ದ? ಅಪ್ಪ, ನಾಗಾರ್ಜುನ ಶ್ರಾವಣಿ ಇಬ್ರು ಸೇರ್ಕೊಂಡು ಮೌಸಮಿಗೆ ಮದ್ವೆ ಮಾಡಿಸ್ತಾ ಇರೋ ವಿಷಯ ನಿಮ್ಗೂ ಗೊತ್ತಿರ್ಬೇಕು. ನಮ್ ನಾಗಾರ್ಜುನ ಮೌಸಮಿ ಮದ್ವೆ ಉಸ್ತುವಾರಿನ ಅವನೇ ತಗೊಂಡಿದ್ದಾನೆ. ಅದು ಹೇಗೆ? ದೇವಸ್ಥಾನದಲ್ಲಿ ಸಿಂಪಲ್ ಆಗಿ ಮಾಡ್ಕೊಡ್ತೀವಿ ಅಂತ ಫಿಕ್ಸ್ ಆಗಿದ್ ಮದ್ವೆನ ಆ ಶ್ರಾವಣಿಗೆ ಅವಮಾನ ಆಯ್ತಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಆ ಹುಡುಗನ್ ತಂದೆ ಮೇಲೆ ಕೂಗಾಡಿ ನಾನೇ ನಿಂತು ಅದ್ಧೂರಿಯಾಗಿ ಆ ಮದ್ವೆನ ಮಾಡ್ಕೊಡ್ತೀನಿ ಅಂತ ಕಮಿಟ್ ಆಗಿ ಬಂದಿದ್ದಾನೆ. ಮೌಸಮಿ ಮದ್ವೆನ ಅದ್ಧೂರಿಯಾಗಿ ಮಾಡ್ಕೊಡೋಕೆ ಎಲ್ಲಿಂದ ಬರ್ಬೇಕಪ್ಪ ದುಡ್ಡು? ನಮ್ಮನೆ ದುಡ್ಡು ತಾನೆ. ಈಗ ಗೊತ್ತಾಯ್ತಾ ನಮ್ಮನೆ ದುಡ್ಡು ಹೇಗೆ ಕೊಳ್ಳೆ ಹೊಡಿತಿದಾರೆ ಅಂತ? ಈಗಲೇ ನಾಗಾರ್ಜುನ್ ತಲೆ ತಿಕ್ಕಿ ಇಷ್ಟೆಲ್ಲ ಮಾಡಿಸ್ತಾ ಇರೋ ಶ್ರಾವಣಿ ನಾಳೆ ದಿನ ಇನ್ನೂ ಏನೇನ್ ಮಾಡ್ಸಲ್ಲ ಹೇಳಿ? ಆವತ್ತು ಶ್ರಾವಣಿ ನಿಮ್ಮ ಹತ್ರ ವರ ಕೇಳಿದ ಹಾಗೆ ಅಹಲ್ಯನ ಈ ಮನೆಗೆ ತಂದು ಕೂರಿಸ್ತಾಳೆ. ಅದಕ್ಕೆ ನಾಗಾರ್ಜುನನ್ ಕೈಲಿ ಓಟು ಹಾಕಿಸ್ತಾಳೆ. ಶ್ರಾವಣಿ ಅಹಲ್ಯ ಈ ಮನೆಗೆ ಬಂದ್ರು ಅಂದ್ರೆ ಈ ಮನೆ ಮೂಲ ನಿವಾಸಿಗಳು ಮೂಲೆ ಗುಂಪೆ. ಅಲ್ಲಿಗೆ ಶ್ರಾವಣಿ ಅಹಲ್ಯ ದರ್ಬಾರ್ ಶುರು. ಹೀಗೆ ದಿನೇ ದಿನೇ ಈ ಮನೆ ಆಸ್ತಿ ಕಂಡೋರ್ ಪಾಲಾಗ್ತಾ ಇದ್ರೆ ಮುಂದೊಂದ್ ದಿನ ನಮ್ಮ ಕೈಲಿ ಚಿಕ್ಕನಾಯಕನ ಹಳ್ಳಿ ಚಿಪ್ಪೆ ಗತಿ. ಅಪ್ಪ, ಯೋಚನೆ ಮಾಡಿ. ನಾವು ಹೇಳಿದ್ದು ನಿಮಗೆ ತಪ್ಪು ಅಂತ ಅನ್ಸಿದ್ರೆ ನಮ್ಮ ವಿರುದ್ಧ ಯಾವುದೇ ನಿರ್ಧಾರ ತಗೊಂಡ್ರು ನಾವು ಸುಮ್ಮನೆ ಇರ್ತೀವಿ. ನಾವು ಹೇಳಿದ್ದು ಸರಿ ಅನ್ಸಿದ್ರೆ ನಮ್ಗೇನಾದ್ರೂ ಒಂದು ದಾರಿ ತೋರಿಸಿ. ನಮ್ಮನ್ನು ಕಟ್ಕೊಂಡಿರೋರು ಎಂಥವ್ರು ಅಂತ ನಮಗಿಂತ ಚೆನ್ನಾಗಿ ನಿಮಗೆ ಗೊತ್ತಿದೆಯಲ್ಲಪ್ಪ. ನಿಮ್ಮ ಆಶ್ರಯನೋ ಬಿಟ್ಟರೆ ನಮ್ಮ ಪಾಡು ಆ ದೇವ್ರಿಗೆ ಗೊತ್ತು. ನಾವು ಬಂದು ನಿಮ್ಮ ಹತ್ರ ಪಾಲ್ ಕೇಳ್ತಾ ಇದ್ದೀವಿ ಅಂದರೆ ನಮ್ಮ ಬದುಕು ದಿಕ್ಕಾಪಾಲ್ ಆಗಬಾರ್ದು ಅಂತ. ಇಷ್ಟ್ರ ಮೇಲೆ ನಿಮ್ಮ ನಿರ್ಧಾರ ಅಪ್ಪ. ನಡಿ ಬಿಂದು. ನಾಗಾರ್ಜುನ ಮೌಸಮಿ ಮದುವೆನ ಅಷ್ಟದ್ದೂರಿಯಾಗಿ ಮಾಡಿಸ್ತಾನಂತ. ನೋಡ್ತೀನಿ ಮಗನ. ಏನಮ್ಮ ನೀವು ಹೇಳ್ತಾ ಇರೋದು? ಏನು ಹುಡುಗಾಟ ಆಡ್ತಾ ಇದ್ದೀರಾ? ನಿಮ್ಮ ಮಗಳಿಗೂ ನನ್ನ ಮಗನಿಗೂ ಮದುವೆ ಅಂತ ಗೊತ್ತಾಗಿದೆ, ಮದುವೆ ದಿನ ಗೊತ್ತಾಗಿದೆ. ಈಗ ದಿಢೀರ್ ಅಂತ ಮದುವೆ ಕ್ಯಾನ್ಸಲ್ ಮಾಡ್ಕೊಳ್ಳಿ ಅಂತಂದ್ರೆ ಏನರ್ಥ? ನೀವು ದಿಢೀರ್ ಅಂತ ನಿಮ್ಮ ಡಿಮ್ಯಾಂಡ್ನ ಬದಲಾಯಿಸ್ತಾ ಹೋಗ್ಬೋದು, ಆದರೆ ನಾವು ದಿಢೀರ್ ಅಂತ ನಮ್ಮ ನಿರ್ಧಾರನ ಬದಲಾಯಿಸೋ ಹೋಗಿಲ್ವಾ? ನಾನು ಡಿಮ್ಯಾಂಡ್ ಮಾಡೋದ್ನ? ನಾನೇನು ಡಿಮ್ಯಾಂಡ್ ಮಾಡಿದೆ ಹೇಳು? ಯಾಕೆ ನೆನಪಿಲ್ವಾ? ಫಸ್ಟು ನಮ್ಮ ತಂದೆನೇ ಮುಂದೆ ನಿಂತು ಮದುವೆ ಮಾಡ್ಕೊಡ್ಬೇಕು ಅಂತ ಕೇಳಿದ್ವಿ. ಆಮೇಲೆ ಗ್ರ್ಯಾಂಡಾಗಿ ಮದುವೆ ಮಾಡ್ಕೊಡ್ಬೇಕು ಅಂತ ಡಿಮಾಂಡ್ ಮಾಡಿದ್ರಿ. ಆಮೇಲೆ ಆ ಜಯದೇವ ನನ್ನ ಮೇಲೆ ಮಾಡಿರೋ ಆರೋಪಗಳೆಲ್ಲ ಸುಳ್ಳು ಅಂತ ಅವನೇ ಬಂದು ಹೇಳಬೇಕು ಅಂತ ಡಿಮಾಂಡ್ ಮಾಡಿದ್ರಿ. ಮಾಡಿದೆ, ಅದ್ರಲ್ಲಿ ತಪ್ಪೇನು? ಮನೆಗೆ ಬರೋ ಸೊಸೆ ಶೀಲವಂತಿ ಆಗಿರ್ಬೇಕು ಅಂತ ಆಸೆ ಪಡೋದು ತಪ್ಪ? ತಪ್ಪಲ್ಲ, ಖಂಡಿತ ತಪ್ಪಲ್ಲ. ಅವ್ನು ಯಾವನು ಮನೆ ಹಾಳ ಬಂದು ನಿಮ್ ಸೊಸೆ ಸರಿ ಇಲ್ಲ ಅಂತ ಹೇಳಿದ್ರೆ ನೀವು ಅದನ್ನ ನಂಬ್ತೀರಾ? ಹಿಂದೂ ಮುಂದೆ ಗೊತ್ತಿಲ್ಲದೆ ಇರೋ ಆ ಮನೆ ಹಾಳ ಇನ್ನೊಂದು ದಿನ ಬಂದು ನಾನು ಹೇಳಿದ್ದೆಲ್ಲ ಸುಳ್ಳು, ಆ ಹುಡುಗಿ ಒಳ್ಳೆಯವಳು ಅಂತ ಹೇಳಿದ್ರೆ ಅದನ್ನು ನೀವು ನಂಬ್ತೀರಾ? ಅಲ್ಲ ಸರ್, ನನ್ನ ಮಗಳು ನಿಮ್ ಮಗ ಲವ್ ಮಾಡಿದ ಹುಡುಗಿ, ನೀವೇ ಒಂದಕ್ಕೆ 2 ಸಲ ಬಂದು ನೋಡ್ಕೊಂಡು ಹೋಗಿದ್ದೀರಾ. ಇವ್ರ ಮೇಲೆ ನಿಮಗ್ ನಂಬಿಕೆ ಇಲ್ಲ. ನನ್ನ ಮಗಳು ಒಳ್ಳೆಯವಳು ಅಂತ ನಾನ್ ನಿಮ್ ಕಾಲಿಗೆ ಬಿದ್ದು ಗೋಗರ್ತ್ ಕೇಳ್ಕೊಂಡೆ, ಆದ್ರೆ ಅದಿನ್ ಕಿವಿ ಬೀಳಲೇ ಇಲ್ಲ. ಆ ಮನೆ ಮುರ್ಕನ್ ಮಾತು ನಿಮ್ಗೆ ಬೇರೆ ವಾಕ್ಯ ಆಗೋಯ್ತು. ಇದನ್ನೆಲ್ಲ ತಪ್ಪು ಅಂತ ಹೇಳೋದಕ್ಕಾಗೋದಿಲ್ಲಮ್ಮ. ನನ್ನ ಸ್ಥಾನದಲ್ಲಿ ನೀವಿದ್ದಿದ್ರು ಅಷ್ಟೇ ಹೀಗೆ ಮಾಡ್ತಿದ್ರಿ. ಸಂಬಂಧ ಬೆಳೆಸುವಾಗ ಅನುಮಾನ ಅಪವಾದ ಅಂತ ಬಂದ್ಬಿಟ್ರೆ ಒಂದು ಹೆಜ್ಜೆ ಹಿಂದೆ ಸರಿಲೇಬೇಕಾಗುತ್ತೆ. ಅಕಸ್ಮಾತ್ ಈ ಸಂಬಂಧ ಬೆಳೆದ್ಮೇಲೆ ನಾನು ನಿಮ್ಮ ಮಗನ ಮದುವೆ ಮಾಡ್ಕೊಂಡ್ಮೇಲೆ ಈ ಆರೋಪ ನನ್ನ ಮೇಲೆ ಬಂದಿದ್ರೆ
ಆಗೇನ್ ಮಾಡ್ತಾ ಇದ್ರಿ? ನನ್ನ ನಿಮ್ಮ ಮಗನ ಸಂಬಂಧ ಮುರಿದು ನನ್ನ ನಿಮ್ಮ ಮನೆಯಿಂದ ಹೊರಗಾಗ್ತಿದ್ರ? ಅಕಸ್ಮಾತ್ ಆ ಜಯದೇವ ಸತ್ಯ ಹೇಳೋದಿಕ್ಕೆ ಒಪ್ಕೊಳ್ಳಿಲ್ಲ ಅಂದಿದ್ರೆ ನನ್ನ ಜೀವನ ಏನಾಗ್ಬೇಕಾಗಿತ್ತು? ಈಗ ಇಷ್ಟೆಲ್ಲ ಮಾತಾಡ್ತಾ ಇದೆಯಲ್ಲ, ಈ ಕನ್ಫ್ಯೂಷನ್ ಎಲ್ಲ ಕ್ಲಿಯರ್ ಆಗಿ 15ನೇ ತಾರೀಕು ಮದುವೆ ಅಂತ ಫಿಕ್ಸ್ ಮಾಡಿದಾಗ ಯಾಕೆ ಸುಮ್ಮನಿದ್ದೆ? ಈಗೇನ್ ತಡ ಆಗಿದೆ? ಎಂಗೇಜ್ಮೆಂಟ್ ಆಗಿದ್ಯಾ? ಇನ್ವಿಟೇಷನ್ ಹಂಚಿದೀವ ಅಥವಾ ಚೌಟ್ರಿ ಬುಕ್ ಮಾಡಿದೀವ? ಇಲ್ಲ ತಾನೆ. ಮದುವೆ ಪ್ಲಾನ್ ಆಗಿರೋದು ನಮಗ್ ಗೊತ್ತು, ನಿಮಗ್ ಗೊತ್ತು. ನಾವೇ ಈ ವಿಷಯಕ್ಕೆ ಮಂಗಳ ಹಾಡಿದ್ರಾಯ್ತು ಬಿಡಿ. ಏನಮ್ಮ ಅಹಲ್ಯ, ನಿನ್ನ ಮಗಳು ಇಷ್ಟೊಂದು ಮಾತಾಡ್ತಾ ಇದ್ದಾಳೆ, ನೀವು ಮಾತ್ರ ಮಾತಾಡದೆ ಸುಮ್ಮನೆ ನಿಂತಿದ್ದೀರಲ್ಲ. ನಿಮ್ಮ ಮಗಳಿಗೆ ಸ್ವಲ್ಪ ತಿಳಿ ಹೇಳಿ. ಸಂಬಂಧ ಅಂದಮೇಲೆ ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ. ಅದನ್ನೇ ದೊಡ್ಡದು ಮಾಡಿ ಮದುವೆನೇ ಕ್ಯಾನ್ಸಲ್ ಮಾಡ್ಬಿಡೋದ? ಸ್ವಲ್ಪ ಬುದ್ಧಿ ಹೇಳಿ ನಿಮ್ಮ ಮಗಳಿಗೆ. ನೋಡಿ, ನನ್ನ ಮಗಳು ತಗೊಂಡಿರೋ ನಿರ್ಧಾರ ನನಗೇನು ಒಪ್ಪಿಗೆ ಇಲ್ಲ ಅಮ್ಮ. ಆದ್ರೆ ಅವಳ ನಿರ್ಧಾರನ ನಾನು ಗೌರವಿಸ್ತೀನಿ. ಮೌಸುಮಿ, ನಿನ್ನ ನಿರ್ಧಾರನ ಇನ್ನೊಂದ್ಸರಿ ಪರಿಶೀಲನೆ ಮಾಡು. ಸೂರಜ್ ಬಗ್ಗೆ ಯೋಚನೆ ಮಾಡು. ಅವತ್ತು ಆ ಜಯದೇವ್ ಮಾತನ್ನೇ ನಂಬ್ಕೊಂಡು ನಮ್ಮ ಸಂಬಂಧನ ಮುರ್ಕೊಂಡು ಹೋದ್ರಲ್ಲ, ಅವತ್ತು ನಿಮ್ಮ ಮಗ ನಿಮಗೆ ನೆನಪಾಗ್ಲಿಲ್ವಾ? ಅವತ್ತು ನೀವು ನಿಮ್ಮ ಮಗನ ಬಗ್ಗೆ ಯೋಚನೆ ಮಾಡಲಿಲ್ಲ ಅಂದಮೇಲೆ ಇವತ್ತು ನಾನು ಯಾಕೆ ಅವನ ಬಗ್ಗೆ ಯೋಚನೆ ಮಾಡಲಿ? ಹೋಗ್ಲಿ, ಅವತ್ತು ನಿಮ್ಮ ಮಗ ಆದ್ರೂ ನನಗೆ ಸಪೋರ್ಟ್ ಮಾಡಿ ಮಾತಾಡಿದ್ನ, ಧೈರ್ಯ ಹೇಳಿದ್ನ, ಸಮಾಧಾನ ಮಾಡಿದ್ನ? ನನ್ನನ್ನು ನಿಮ್ಮ ಮನೆ ಸೊಸೆಯಾಗಿ ತಂದ್ಕೊಳ್ಬೇಕು ಅನ್ನೋ ನಿರ್ಧಾರ ತಗೊಳ್ಳೋ ಅಧಿಕಾರ ಹಕ್ಕು ನಿಮ್ಗಿದೆ ಅಂದಮೇಲೆ ನಾನು ನಿಮ್ಮ ಮನೆಗೆ ಸೊಸೆಯಾಗಿ ಬರಬೇಕೋ ಬೇಡವೋ ಅಂತ ನಿರ್ಧಾರ ತಗೊಳ್ಳೋ ಅಧಿಕಾರ ಹಕ್ಕು ನನಗೂ ಇದೆ. ನಮಸ್ಕಾರ ಅಮ್ಮ. ಇವ್ರನ್ನ ಕಳ್ಸ್ಕೊಟ್ಟು ಬಾಗ್ಲಾಕ. ನೋಡಮ್ಮ ಅಹಲ್ಯ, ನನ್ನ ಕಡೆಯಿಂದ ಸಣ್ಣ ಪುಟ್ಟ ತಪ್ಪಾಗಿರ್ಬೋದು, ಆದ್ರೆ ಹಾಗಂತ ನನಗೆ ಇಷ್ಟು ದೊಡ್ಡ ಶಿಕ್ಷೆ ಕೊಟ್ರೆ ಹಾಗೆ? ಬೇಕಿದ್ರೆ ನಾನು ಮಾಡಿರೋ ತಪ್ಪಿಗೆ ನಿಮ್ಮ ಹತ್ರ ಕ್ಷಮೆ ಕೇಳ್ಕೊಳ್ಳೋದಕ್ಕೂ ನಾನು ಸಿದ್ಧ ಇದ್ದೀನಿ. ಬೇರೆ ಏನ್ ಕಂಡೀಷನ್ ಇದ್ರು ಹೇಳಿ, ನಾನು ಒಪ್ಕೋತೀನಿ. ಆದ್ರೆ ಮದುವೆ ಮಾತ್ರ ನಿಲ್ಲಿಸ್ಬೇಡಿ. ನಿಮ್ಮ ಮಗಳ ಹತ್ರ ಮಾತಾಡಿ. ನೋಡಿ, ನಾನು ಮಾತಾಡಿದ್ದಾಯ್ತು. ಹೇಗೆ ಅವಳ ಪ್ರಶ್ನೆಗಳಿಗೆ ನಿಮ್ಮ ಹತ್ರ ಉತ್ತರ ಇಲ್ವೋ, ಅವಳು ಸುಮಾರು ಪ್ರಶ್ನೆಗಳಿಗೆ ನನ್ನ ಹತ್ರನೂ ಉತ್ತರ ಇಲ್ಲ. ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ. ನೀವು ಹೇಗಾದ್ರೂ ಮಾಡಿ ನಿಮ್ಮ ಮಗಳ ಹತ್ರ ಮಾತಾಡಿ ಅವಳ ಮನಸ್ಸನ್ನ ಬದಲಾಯಿಸಿ. ಮಾತಾಡಿ ಪ್ಲೀಸ್, ಮದುವೆಗೆ ಒಪ್ಪಿಸಿ. ನಿಮ್ಮ ಮಗಳಿಲ್ಲ ಅಂತಂದ್ರೆ ನನ್ನ ಮಗ ಖಂಡಿತ ಬದುಕಿರೋದಿಲ್ಲ. ಅವ್ನ ಊರಿಗೆ ಬರ್ತಿದ್ದಂಗೆ ನಿನ್ ಮದುವೆ ಕ್ಯಾನ್ಸಲ್ ಆಯ್ತಪ್ಪ ಅಂತ ಯಾವ ಬಾಯಿನಲ್ಲಿ ಹೇಳಿ ನಾನು? ಅದು ಅವ್ನು ಹೇಗೆ ತಾನೇ ತಡ್ಕೋತಾನೆ? ನೀವು ಯೋಚನೆ ಮಾಡಿ. ನನ್ನ ಮಗನ ಮಾನ ಪ್ರಾಣ ಎಲ್ಲ ನಿಮ್ಮ ಕೈಯಲ್ಲಿದೆ. ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ, ನಿಮ್ಮ ಮಗಳ ಹತ್ರ ಮಾತಾಡಿ ಮದುವೆ ಒಪ್ಪಿಸಿ ಪ್ಲೀಸ್. ಸರಿ, ನಾನು ಅವಳ ಹತ್ರ ಮಾತಾಡ್ತೀನಿ. ಆದ್ರೆ ಅವಳು ಮನ್ಸು ಬದಲಾಯಿಸ್ತೀನಿ, ಅವಳನ್ನ ಈ ಮದ್ವೆಗೆ ಒಪ್ಪಿಸ್ತೀನಿ ಅನ್ನೋ ನಂಬಿಕೆ ನನಗಿಲ್ಲ. ಪ್ರಯತ್ನ ಅಂತೂ ಪಡ್ತೀನಿ. ಹೇಳಪ್ಪ, ಕಾಫಿ ಏನಾದ್ರು ಬೇಕಿತ್ತಾ? ಫೇಲ್ ಏನು ಬೇಡಮ್ಮ. ಯಾಕೋ ಕಂದ ಡಲ್ಲಾಗಿದ್ಯಾ? ಅಮ್ಮ, ಅದು ಶ್ರಾವಣಿ ಜೊತೆ ಮತ್ತೆ ಏನಾದ್ರು ಜಗಳ ಮಾಡ್ಕೊಂಡೇನೋ? ಅಯ್ಯೋ, ಹಾಗೆಲ್ಲ ಏನೂ ಇಲ್ಲಮ್ಮ. ಮತ್ತೇನು ಅಂತ ಹೇಳೋ. ಅಮ್ಮ, ನಿನಗೆ ಅಷ್ಟೋ ಇಷ್ಟೋ ಸೂಕ್ಷ್ಮವಾಗಿ ಗೊತ್ತಾಗಿರಬೇಕು. ಮೌಸಮಿಗೆ ಮದುವೆ ಫಿಕ್ಸ್ ಆಗಿದೆ. ಶ್ರಾವಣಿನೇ ಮುಂದೆ ನಿಂತು ಮದುವೆ ಕೆಲಸ ಎಲ್ಲ ನೋಡ್ಕೋತಾ ಇದ್ದಾಳೆ. ಅವಳು ಎಲ್ಲ ಕೆಲಸಗಳಿಗೂ ನಾನು ಅವಳು ಬೆನ್ನ ಹಿಂದೆ ನಿಂತಿದ್ದೀನಿ. ಅಲ್ಲ ಕಣೋ, ಈ ವಿಷಯ ನಿಮ್ಮ ತಂದೆ ಗೊತ್ತಾದ್ರೆ ಕಷ್ಟ ಅಲ್ವಾ? ಅದಕ್ಕಿಂತ ದೊಡ್ಡ ಕಷ್ಟ, ದೊಡ್ಡ ವಿಘ್ನ ಮೌಸಮಿ ಮದುವೆಗೆ ಎದುರಾಗಿದೆ ಅಮ್ಮ. ವಿಜ್ಞಾನ?
ಏನೋ ಅದು? ಅಮ್ಮ, ಮೌಸಮಿದು ಲವ್ ಕಮ್ ಅರೇಂಜ್ ಮ್ಯಾರೇಜ್. ಅವಳ ಮದುವೆನ ಯಾವುದಾದ್ರೂ ದೇವಸ್ಥಾನದಲ್ಲಿ ಸಿಂಪಲಾಗಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಆದರೆ ಹುಡುಗನ ತಂದೆ ಇವಾಗ ಇದ್ದಕ್ಕಿದ್ದಾಗೆ ಯಾವುದಾದ್ರೂ ಚೌಲ್ಟ್ರಿನಲ್ಲಿ ಗ್ರ್ಯಾಂಡಾಗಿ ಮದುವೆ ಮಾಡಿಕೊಡಿ ಅಂತ ಡಿಮ್ಯಾಂಡ್ ಇಟ್ಟಿದ್ದಾರೆ. ಆಮೇಲೆ ನಾನು ಶ್ರಾವಣಿ ಎಲ್ಲರೂ ಆ ಹುಡುಗನ ತಂದೆ ಹತ್ರ ಮಾತಾಡಿದ್ವಿ. ಆದರೆ ಏನು ಪ್ರಯೋಜನ ಆಗಿಲ್ಲಮ್ಮ. ಕೊನೆಗೆ ನಾನೇ ಮದುವೆನ ಗ್ರ್ಯಾಂಡಾಗಿ ಮಾಡಿಸ್ಕೊಡ್ತೀನಿ ಅಂತ ಕಮಿಟ್ ಆಗಿಬಿಟ್ಟೆ. ಮದುವೆ ಬೇರೆ ತುಂಬ ಹತ್ತಿರದಲ್ಲೇ ಇದೆ. ಏನೇನೋ ಅರೇಂಜ್ ಮಾಡೋಕ್ಕಾಗ್ತಾಯಿಲ್ಲಮ್ಮ. ಮುಖ್ಯವಾಗಿ ದುಡ್ಡು. ಮತ್ತೇನು ಮಾಡ್ತೀವಿ? ಅದ್ರ ಬಗ್ಗೆನೇ ನಿನ್ನ ಹತ್ರ ಮಾತಾಡಬೇಕಿತ್ತು. ಅಲ್ವೋ, ನನ್ನ ಹತ್ರ ನೀನು ಬಾರಮ್ಮ, ಹೇಳ್ತೀನಿ. ಬಾರಮ್ಮ. ನನ್ನ ಹತ್ರ ಏನೋ ಹೇಳಬೇಕು. ಹೇಳ್ತೀನಿ, ಬಾರಮ್ಮ. ಕೂತ್ಕೋ. ಅಮ್ಮ, ದುಡ್ಡೆಲ್ಲೂ ಅರೇಂಜ್ ಆಗ್ತಾಯಿಲ್ಲ. ನನ್ನ ಫ್ರೆಂಡ್ಸ್ ಹತ್ರ ಎಲ್ಲ ಕೇಳಿ ನೋಡಿದೆ. ಆದರೆ ಎಲ್ಲರೂ ತಕ್ಷಣಕ್ಕೆ ಅಷ್ಟೆಲ್ಲ ಅಮೌಂಟ್ ಅರೇಂಜ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ರು. ಮದುವೆನ ಗ್ರ್ಯಾಂಡಾಗಿ ಮಾಡಿಕೊಡ್ತೀನಿ ಅಂತ ಕಮಿಟ್ ಆಗಿದ್ದು ನಾನು. ದುಡ್ಡಿಲ್ಲ ಅಂದರೆ ಮದುವೆ ನಿಂತೋಗ್ಬಿಡತ್ತಮ್ಮ. ಮೌಸಮಿ ಮದುವೆ ನಿಲ್ಲೋದಕ್ಕೆ ನಾನೇ ಕಾರಣ ಆಗ್ಬಿಡ್ತೀನಮ್ಮ. ಹಾಗಾಗಬಾರ್ದು. ಮೌಸಮಿ ಮದುವೆ ನಿಲ್ಲಬಾರ್ದು ಅಂದರೆ ನೀನು ನಂಗೆ ಹೆಲ್ಪ್ ಮಾಡಬೇಕಮ್ಮ. 10 ಲಕ್ಷ ರೂಪಾಯಿ ದುಡ್ಡು ಬೇಕು ನನಗೆ. ನೀನು ನಂಗೆ ಕೊಡ್ತೀಯಾ? ಏನು, 10 ಲಕ್ಷನ? ಅಷ್ಟೊಂದು ದುಡ್ಡು ನನ್ನ ಹತ್ರ ಎಲ್ಲಿಂದನೋ ಬರಬೇಕು? ನನ್ನ ಹತ್ರ ಅಂದರೆ ಅಪ್ಪ ನಿನಗೆ ಯಾವುದಾದ್ರೂ ದುಡ್ಡು ಕೊಟ್ಟಿದ್ರೆ ಅದು ನನಗೆ ಕೊಟ್ಟಿರು. ನಾನು ಹಿಂಗೆ ಆಮೇಲೆ ಅರೇಂಜ್ ಮಾಡಿಕೊಡ್ತೀನಿ. ಇಲ್ಲ ಕಣೋ, ಈಗ ನಿಮ್ಮಪ್ಪ ನನ್ನ ಕೈಯಲ್ಲಿ ದುಡ್ಡು ಕೊಡ್ತಾ ಇಲ್ಲ. ನಿಜ ಹೇಳಬೇಕು ಅಂದರೆ ಈಗ ನನ್ನ ಹತ್ರ ಒಂದೇ 1,000 ರೂಪಾಯಿ ಕೂಡ ಇಲ್ಲ. ಅಮ್ಮ, ಒಂದು ಕೆಲಸ ಮಾಡು. ನೀನು ಒಡವೆನೆಲ್ಲ ನಂಗೆ ಕೊಟ್ಟಿರು. ಮದುವೆ ಮುಗಿದ್ಮೇಲೆ ನಾನು ಹಿಂಗೆ ವಾಪಸ್ ತಂದು ಕೊಡ್ತೀನಿ. ಒಡವೆನಾ? ಅದು ನಾಗ. ಅಮ್ಮ ಪ್ಲೀಸ್, ಇಲ್ಲ ಅನ್ಬೇಡ. ಮದುವೆ ನಿಂತೋಗ್ಬಿಡತ್ತೆ. ಶುಭ ಕಾರ್ಯಮ್ಮ. ಮೌಸಮಿ ಮದುವೆ. ನನ್ನ ಪರಿಸ್ಥಿತಿನ ಸ್ವಲ್ಪ ಅರ್ಥ ಮಾಡ್ಕೊಳಮ್ಮ. ಅಯ್ಯೋ ನಾಗ, ನನ್ನ ಪರಿಸ್ಥಿತಿ ನಿನಗೆ ಅರ್ಥ ಆಗ್ತಾ ಇಲ್ಲ. ಯಾವುದೋ ಕಾರಣಕ್ಕೆ ನಿಮ್ಮಪ್ಪ ನನ್ನ ಮೈ ಮೇಲೆ ಒಡವೆಗಳನ್ನೆಲ್ಲ ಬಿಚ್ಚಿಸ್ಕೊಂಡು ಬೀರುಳಿಟ್ಟಿದ್ದಾರೆ. ಬೀಗ ಕೂಡ ಅವ್ರ ಹತ್ರನೇ ಇದೆ. ನೋಡು, ನನ್ನ ಹತ್ರ ಈ ತಾಳಿ ಬಿಟ್ರೆ ಇನ್ಯಾವ ಒಡವೆನೂ ಇಲ್ಲ. ನಿಮ್ಮಪ್ಪ ಸುಮ್ಮನೆ ಏನೇನೋ ಮಾಡಲ್ಲ ಕಣೋ. ನನಗನ್ಸುತ್ತೆ ನಿನಗಿಂತ ಒಂದು ಪರಿಸ್ಥಿತಿ ಬರುತ್ತೆ ಅಂತಾನೆ ನನ್ನ ಹತ್ರ ಇದ್ದಿದ್ದು ಒಡವೆ ದುಡ್ಡನ್ನ ತೆಗೆದಿಟ್ಕೊಂಡಿದ್ದಾರೆ. ನನಗಿದ್ದ ಕೊನೆ ಭರವಸೆ ನೀನು. ನಿನ್ನ ಹತ್ರನೇ ದುಡ್ಡಿಲ್ಲ ಅಂದರೆ ನನಗೇನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಗರಿ ಗರಿ ಸರಿ ಗರಿ 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 ಸರಿ ಗರಿ ಗಮ ಪಮ ಪದ ಪಮ ಗಮ ಪಮ ಗರಿ ಸ. ಶ್ರಾವಣಿ, ಅಡಿಗೆ ಆಯ್ತು, ಕೈ ತೊಳ್ಕೊಳಮ್ಮ, ಊಟ ಮಾಡೋಣವಂತೆ. ನಿದ ನಿದ ಪಮ ಪದ ನಿದ ನಿದ ಪಮ ಪದ ನಿದ ನಿದ ಸನಿ ಸನಿ ರಿ ಸರಿ ಸನಿ ರಿ ಸ. ಶ್ರಾವಣಿ, ಶ್ರಾವಣಿ, ಶ್ರಾವಣಿ. ಅಮ್ಮ, ಏನ್ ಯೋಚನೆ ಮಾಡ್ತಿದ್ಯಾ? ದುಡ್ಡಿನ ಬಗ್ಗೆ ಯೋಚನೆ ಮಾಡ್ತಿದ್ದೆ ಅಮ್ಮ.
ದುಡ್ಡಿನ ಬಗ್ಗೆನಾ? ದುಡ್ಡಿನ ಬಗ್ಗೆ ಯೋಚನೆ ಮಾಡೋಂಥ ಕಷ್ಟ ನಿನಗೇನಮ್ಮ ಬಂತು? ಸದ್ಯಕ್ಕೆ ನನಗೆ ದುಡ್ಡಿನ ಕಷ್ಟ ಅಂತ ಏನೂ ಇಲ್ಲಮ್ಮ, ನಿಜ. ಆದರೆ ಪ್ರಪಂಚದಲ್ಲಿರೋ ಬಹಳಷ್ಟು ಜನರ ಕಷ್ಟಗಳಿಗೆ ದುಡ್ಡಿಲ್ದಿರೋದೇ ಕಾರಣ ಅಲ್ವಮ್ಮ? ಹೌದು ಶ್ರಾವಣಿ, ನೀನು ಹೇಳ್ತಾ ಇರೋದು ನಿಜ. ಮನುಷ್ಯನಿಗೆ ಏನೆಲ್ಲ ಬೇಕೋ ಆ ಎಲ್ಲ ಬೇಕುಗಳನ್ನ ಪಡ್ಕೋಬೇಕು ಅಂದರೆ ದುಡ್ಡು ಬೇಕು. ದುಡ್ಡಿಲ್ಲದೆ ಮನುಷ್ಯನ ಜೀವನನೇ ಇಲ್ಲಮ್ಮ. ನಿಜ ಅಮ್ಮ. ಈಗ ಮೌಸುಮಿ ಜೀವನ ಅತಂತ್ರ ಆಗಿರೋದು ದುಡ್ಡಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ. ಮೌಸುಮಿ ಮನಸ್ಫೂರ್ತಿಯಾಗಿ ಮದುವೆನ ಬೇಡ ಅಂತ ಹೇಳ್ತಿಲ್ಲ ಅಮ್ಮ. ಅವಳ ಮದುವೆನ ಗ್ರ್ಯಾಂಡಾಗಿ ಮಾಡೋದಕ್ಕೆ, ದುಡ್ಡನ್ನ ಹೊಂಚೋದಕ್ಕೆ ನಾವೆಲ್ಲ ಎಷ್ಟು ಕಷ್ಟಪಡ್ತಿದ್ದೀವಿ ಅನ್ನೋ ಕಾರಣಕ್ಕೆ ಅವಳ ಮದುವೆನ ಬೇಡ ಅಂತ ಹೇಳ್ತಿದ್ದಾಳೆ.